ಅನ್ನೋ ಮಾಯಿಯ ಬೆನ್ನು ಬಿದ್ದಿದ್ದ ಹರ್ಷಿಣಿ ಅಜ್ಜಿಯನ್ನ ದುಡ್ಡಿಗಾಗಿ ಇನ್ನಿಲ್ಲದಂತೆ ಪೀಡಿಸಿದ್ಲು. ಅಜ್ಜಿ ದುಡ್ಡಿಲ್ಲ ಅಂತ ಹೇಳಿದ್ದೇ ಈ ಮೊಮ್ಮಗಳಿಗೆ ಮಹಾಪರಾಧವಾಗಿ ಕಂಡಿತು. ಮನೆಗೆ ಬಂದಿದ್ದ ಮುದ್ದಿನ ಅಜ್ಜಿಯನ್ನ ಈ ಮೊಮ್ಮಗಳು ಮುಂದೆ ಹೇಗೆ ನಡೆಸ್ಕೊಂಡ್ಲು ಅನ್ನೋದು ನಿಜಕ್ಕೂ ಘೋರ. ಹುಚ್ಚು ಹರೆಯದಲ್ಲಿ ತಾನು ಮಾಡಿದ್ದೆ ಸರಿ ಅಂತ ಬಲವಾಗಿ ನಂಬಿಬಿಡುತ್ತೆ ಈಗಿನ ಯುವಜನತೆ. ಸಿನಿಮಾಗಳ ಪ್ರಭಾವವೋ ಏನೋ, ಹಾಸಿಗೆ ಇದ್ದಷ್ಟು ಕಾಲ್ಚಾಚೋ ದಿನಗಳು ಮುಗಿದು ಹೋಗಿವೆ. ತನ್ನ ಅಗತ್ಯಗಳಿಗೆ ಬೇಕಾದ ದುಡ್ಡಿನ ಗಡಿಯಾಗಿ ಅಜ್ಜಿ ಈ ಮೊಮ್ಮಗಳಿಗೆ ಕಾಣಿಸ್ಬಿಟ್ಟಿದ್ದಾಳೆ. ಮೂಲತಃ ಮೈಸೂರಿನವರಾದ ರಮಾರತ್ನಂ ಪರಿಚಯಸ್ಥರ ಮದುವೆ ಇದೆ ಅನ್ನೋ ಕಾರಣಕ್ಕೆ ಒಂದು ದಿನದ ಹಿಂದಷ್ಟೇ ತನ್ನ ಮಗನ ಮನೆಗೆ ಬಂದಿದ್ರು ಕಣ್ರಿ. ಹರ್ಷಿಣಿ ಕೂಡ ತನ್ನ ಅಜ್ಜಿಯೊಂದಿಗೆ ಚೆನ್ನಾಗೇ ಇದ್ಲು. ಆದರೆ ಆಕೆಯ ಆ ದೂರದೃಷ್ಟಿ ಈ ಅಜ್ಜಿಗೆ ಗೊತ್ತಾಗಲಿಲ್ಲ. ಅಜ್ಜಿ ಮನೆಗೆ ಬಂದು ಕೆಲ ತಾಸುಗಳು ಕೂಡ ಕಳೆದಿರಲಿಲ್ಲ. ಅಜ್ಜಿಯ ಯೋಗಕ್ಷೇಮ ವಿಚಾರಿಸಬೇಕಿದ್ದ ಹರ್ಷಿಣಿ ದುಡ್ಡು ಕಾಸಿನ ವಿಷಯ ಮಾತನಾಡಿದ್ಲು. ಅಜ್ಜಿಯ ಬಳಿ ದುಡ್ಡಿಗಾಗಿ ಡಿಮ್ಯಾಂಡ್ ಇಟ್ಟಿದ್ಲು. ಅದಕ್ಕೆ ರಮಾರತ್ನಂ ಹೊಚ್ಚು ಹುಡುಗಿ ನಿಂಗ್ಯಾಕಷ್ಟೊಂದು ದುಡ್ಡು ಅಂತ ಬೈದು ಕಳಿಸಿದ್ದಾರೆ. 1-2 ಸಾವಿರವಾಗಿದ್ರೆ ಅಜ್ಜಿ ಮೊಮ್ಮಗಳ ಆಸೆಯನ್ನ ಈಡೇರಿಸ್ತಿದ್ರು ಏನೋ. ಆದರೆ ಹರ್ಷಿಣಿ ಕೇಳಿದ್ದು 1-2 ಅಲ್ಲ, ಬರೋಬ್ಬರಿ 50,000. ಹರ್ಷಿಣಿ 50,000 ಕೇಳ್ತಿದ್ದ ಹಾಗೆ ಅಜ್ಜಿ ನಯಾ ಪೈಸೆ ಕೊಡೋದಿಲ್ಲ ಅಂದುಬಿಟ್ರು. ಮನೆಗೆ ಬಂದ ಅಜ್ಜಿಯಿಂದ ತೀವ್ರ ಮುಖಭಂಗ ಆಯ್ತಲ್ಲ ಅನ್ನೋ ಕಾರಣಕ್ಕೆ ಮನಸ್ಸಲ್ಲೇ ಖುದ್ದು ಹೋಗಿದ್ಲು ಹರ್ಷಿಣಿ. ಆ ಬೇಸರವೇ ದ್ವೇಷವಾಗಿ ರೂಪುಗೊಳ್ಳುತ್ತೆ. ಅಷ್ಟು ದಿನ ತನ್ನನ್ನ ಎತ್ತಾಡಿಸಿ ಬೆಳೆಸಿದ ಅಜ್ಜಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ತೀರ್ಮಾನ ಮಾಡಿಬಿಡ್ತಾಳೆ. ಆ ತೀರ್ಮಾನ ಮಾಡಿದ ಆ ದಿನ ಬಂದೇ ಬಿಡುತ್ತೆ. ಅದು ಮೇ 10. ಜೆ ನಗರದ ವ್ಯಾಪ್ತಿಯಲ್ಲಿರುವ ಪಿನ್ನಿ ಮಿಲ್ ಏರಿಯಾದಲ್ಲಿ ಜಾತ್ರೆ ಸಂಭ್ರಮ. ಆ ಜಾತ್ರೆಯ ದಿನವೇ ಪೊಲೀಸ್ ಠಾಣೆಗೆ ಒಂದು ಫೋನ್ ಬರುತ್ತೆ. ಫೋನ್ ಕರೆಗೆ ಹೋಗೊಟ್ಟು ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದ್ರೆ ಅಲ್ಲಿ ರಕ್ತಸ್ರಾವದಿಂದ ರಮಾರತ್ನಂ ಸತ್ತು ಬಿದ್ದಿರ್ತಾರೆ. ಜೊತೆಗೆ ಆಕೆ ಮೈ ಮೇಲಿದ್ದ ಒಡವೆಗಳೆಲ್ಲ ಮಾಯವಾಗಿರುತ್ತವೆ. ಅಂದು ಜಾತ್ರೆ ಇದ್ದ ಕಾರಣ ಅಲ್ಲಿಗೆ ಬಂದವರೇ ಈ ಹತ್ಯೆ ಮಾಡಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸ್ತಾರೆ. ಆಗ ತನ್ನ ತಂದೆ ತಾಯಿಯ ಜೊತೆಯಲ್ಲೇ ಅಳುತ್ತಾ ಪಕ್ಕದಲ್ಲೇ ನಿಂತಿರ್ತಾಳೆ ಹಂತಕಿ ಹರ್ಷಿಣಿ. ನಂತರ ದೂರು ದಾಖಲಿಸಿಕೊಂಡವರು ಹಂತಕರ ಬೆನ್ನತ್ತಲು ಶುರು ಮಾಡ್ತಾರೆ. ಆದರೆ ಯಾವುದೇ ಕ್ಲೂ ಇರದ ಕಾರಣ ಅನುಮಾನ ಮನೆಯವರ ಮೇಲೆ ತಿರುಗುತ್ತೆ. ಹನ್ನೊಂದುವರೆ ಹೊರಟಿದ್ವು. 11:30 ಆದಮೇಲೆ ಸಂಜೆ ನಾನು ಮತ್ತೆ ಇಲ್ಲಿ 4:30-5 ಗಂಟೆಗೆ ಬರಬೇಕಾದ್ರೆ ಈ ಥರ ಹಿಂಗೆ ಅಂತ ಜನ ಇದು ಮಾಡಿದ್ರು. ಅದು ಬಂದಬೇಕಾದ್ರೆ ನಾನಿಲ್ಲ, ಶೇವಿಂಗ್ ಕಟಿಂಗ್ ಮಾಡಿಸ್ಕೊಬರೋಣ ಅಂತ ಹೋಗಿದ್ದು ಆರ್ಟಿಸ್ಟ್ ಲೇಟಲ್ಲಿ ಇದ್ದಾಗ ಆಮೇಲೆ ಇವರು ಆಂಬುಲೆನ್ಸ್ ಬೇಕು, ಈ ಥರ ನಮ್ಮಮ್ಮ ಜಾರಿ ಬಿದ್ದಿದ್ದಾರೆ ಅಂತ ಹೇಳಿದಾಗ ಆಂಬುಲೆನ್ಸು ಕಳಿಸಾದ್ಮೇಲೆ ನಾವೊಂದು ಸಲ ನೋಡೋಣ ಅಂತ ನೋಡಿದ್ರೆ ಮುಖ ಎಲ್ಲ ತುಂಬ ಇದಾಗಿತ್ತು, ಚೈನೆಲ್ಲ ಕಿತ್ಕೊಂಡಿದ್ರು. ನಾನು ಯಾರು ಈ ಏರಿಯಾದಲ್ಲಿ ಯಾರು ಹುಡುಗರೇನೋ ಮಾಡಿದಾರೆ ಅಂತೇಳಿ ನಾನೇ ಡೈರೆಕ್ಟಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ಏನೇನು ಸಾಹೇಬ್ರುಗಳು ಅವರು ಇವರೆಲ್ಲ ಬಂದು ಎಲ್ಲ ತನಿಖೆ ಮಾಡಿ ಹೋದರು. ಅದನ್ನು ಮಾಡಾದ್ಮೇಲೆ ನಿನಗೆ ಗೊತ್ತಾಗುತ್ತೆ ನೋಡೋಣ ಬಿಡಿ ಅಂತೇಳಿ ಆ ಹುಡುಗಿನೂ ಕೇಳಿದೆ, ಹೆಂಗಮ್ಮ ಏನಮ್ಮ ಅಂತ ಹೇಳಿದ್ದಕ್ಕೆ ಅಂಕಲ್ ಕಂಪ್ಲೇಂಟ್ ಬೇಡ, ಅದು ಬೇಡ, ಇದು ಬೇಡ ಅಂತ ಹೇಳಿದ್ರು. ಅಂದು ಮೇ 10ರ ದಿನ ತಂದೆ ಶೇಖರ್, ತಾಯಿ ಧನಲಕ್ಷ್ಮಿ ಮತ್ತು ಮಗಳು ವರ್ಷ ಅವರವರ ಕೆಲಸಕ್ಕೆ ಅಂತ ಹೊರಟು ಬಿಟ್ಟಿರ್ತಾರೆ. ಅವರ ಜೊತೆ ಹರ್ಷಿಣಿ ಕೂಡ ಹೊರಟು ನಿಂತಿದ್ಲು. ಎಲ್ಲರ ಜೊತೆಯಲ್ಲೇ ಮನೆ ಬಿಟ್ಟವಳು ಮತ್ತೆ ಮನೆಗೆ ಬಂದಿದ್ಲು. ಮನೆಯಲ್ಲೇ ಒಬ್ಬಳೇ ಇದ್ದ ಅಜ್ಜಿ ಬಟ್ಟೆ ಒಗಿತಾ ಇದ್ರು. ಕೈಗೆ ಸಿಕ್ಕ ಲಟ್ಟಣಿಗೆ ಹಿಡಿದು ಬಂದ ಹರ್ಷಿಣಿ ತನ್ನ ಅಜ್ಜಿಗೆ ಗೊತ್ತಾಗದ ಹಾಗೆ ಹಿಂದಿನಿಂದ ತಲೆಗೆ ಬಲವಾಗಿ ಹೊಡೆದು ಬಿಟ್ಟಿದ್ದಾಳೆ. ರಕ್ತ ಚಿಮ್ಮಿ ಒದ್ದಾಡ್ತಿದ್ದ ಅಜ್ಜಿಯನ್ನ ನೋಡಿ ಸ್ವಲ್ಪವೂ ಮರುಕ ಪಡದೆ ಆಕೆ ಒಗೀತಿದ್ದ ಬಟ್ಟೆಯನ್ನ ಅವಳ ಬಾಯಿಗೆ ಒತ್ತು ಹಿಡಿದು ಉಸಿರುಗಟ್ಟಿಸಿ ಸಾಯಿಸಿಬಿಡ್ತಾಳೆ. ನಂತರ ಅವಳ ಒಂದು ಚಿನ್ನದ ಸರ ಮತ್ತು ಚಿನ್ನದ ಬಳೆಗಳನ್ನು ಕಸಿದು ಶವವನ್ನ ಅಲ್ಲೇ ಬಿಟ್ಟು ಆಟೋ ಹತ್ತಿ ಸೀದಾ ಮಲ್ಲೇಶ್ವರಂಗೆ ಬಂದಿದ್ದಾಳೆ. ಅಲ್ಲಿದ್ದ ಮುತ್ತೂಟ್ ಫೈನಾನ್ಸ್ನಲ್ಲಿ ತಾನು ತಂದಿದ್ದ 130 ಗ್ರಾಂ ಚಿನ್ನವನ್ನ ಬರೋಬ್ಬರಿ 1.5 ಲಕ್ಷಕ್ಕೆ ಅಡ ಇಟ್ಟಿದ್ದಾಳೆ. ಅಂದೇ ತನ್ನ ಸ್ನೇಹಿತರ ಬರ್ತ್ಡೇ ಅನ್ನೋ ಕಾರಣಕ್ಕೆ ಅವನಿಗೊಂದು ಕಾಸ್ಟ್ಲಿ ಮೊಬೈಲ್ ಅನ್ನ ಗಿಫ್ಟ್ ಕೊಡಿಸಿದ್ದಾಳೆ. ತಲೆಗೆ ಜೋರಾಗಿ ಹೊಡೆದು ಕಂಟಿನ್ಯೂಸ್ ಅಸಾಲ್ಟ್ ಮಾಡಿ
ಕೊಲೆ ಮಾಡಿ ಆಮೇಲೆ ಮೈ ಮೇಲಿರುವ ಈ ಗೋಲ್ಡ್ ಆರ್ನಮೆಂಟ್ಸ್ ಒಂದು ಚೈನ್ ಮತ್ತು 3 ಬ್ಯಾಂಗಲ್ಸ್ ತೊಗೊಂಡು ಹೋಗಿದ್ರು. ಅದರಿಂದ ಪ್ಲೇಸ್ ಮಾಡಿ ಬೇರೆ ಕಡೆಯಲ್ಲಿ ಇಟ್ಟಿದ್ರು. ಅದು ಕೂಡ ನಾವು ಈಗ ಇಂಟೆಕ್ಟಾಗಿ ರಿಕವರ್ ಮಾಡ್ತೀವಿ. ಸರ್, ಈ ಗೋಲ್ಡ್ನ ಎಲ್ಲಿ ಪ್ಲೇಸ್ ಮಾಡಿದ್ರು ಮತ್ತು ಅದರಿಂದ ಬಂದ ದುಡ್ಡನ್ನು ಏನು ಮಾಡಿದ್ರು ಸರ್? ಅದರಿಂದ ಅವರು ಮೊಬೈಲ್ ಫೋನ್ ತೊಗೊಂಡಿದ್ರು ಮತ್ತು ಬೇರೆ ಪಾರ್ಟಿ ಯಾರೋ ಒಬ್ಬರು ಕೊಟ್ಟಿದ್ರು. ಆ ಥರ ಏನಾದ್ರು ಬೇರೆ ಡೀಟೇಲಾಗಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಈ ಕೆಲವು ಗೋಲ್ಡ್ ಕಂಪ್ನೀಸ್ ಮೇಲೆ ಗೋಲ್ಡ್ ಮೇಲೆ ಲೋನ್ ಕೊಟ್ಟವ್ರ ಕಂಪ್ನೀಸ್ ಅಲ್ಲಿ ಇವರು ಪ್ಲೇಸ್ ಮಾಡಿದ್ರು. ಅದ್ರ ಮೇಲೆ ಲೋನ್ ಆಗಿ ಕ್ಯಾಶ್ ಅಮೌಂಟ್ ತೊಗೊಂಡ್ರು. ಅದರಿಂದ ಒಂದು ಮೊಬೈಲ್ ತೊಗೊಂಡು ಅವ್ರ ಫ್ರೆಂಡ್ಗೆ ಕೊಟ್ಟಿದ್ರು. ಮಾರನೇ ದಿನ ಮನೆಯಲ್ಲಿ ಸೂತಕದ ಛಾಯೆ ಇದ್ರೆ ಹರ್ಷಿಣಿ ಮಾತ್ರ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ತನ್ನ ಸ್ನೇಹಿತರಿಗೆ ಪಾರ್ಟಿ ಕೊಟ್ಟಿದ್ದಾಳೆ. ಅದು ಕೂಡ ಸಣ್ಣ ಪುಟ್ಟ ಹೋಟೆಲ್ನಲ್ಲ, ರಾಜರಾಜೇಶ್ವರಿ ನಗರದ ಪ್ರತಿಷ್ಠಿತ ಶಕ್ತಿ ರೆಸಾರ್ಟ್ನಲ್ಲಿ. ಅಜ್ಜಿಯನ್ನ ಕೊಂದ ಈ ಮೊಮ್ಮಗಳು ಒಂದು ಸಣ್ಣ ಪಶ್ಚಾತ್ತಾಪದ ಗೆರೆ ಕೂಡ ಇಲ್ಲದೆ ಹಣವನ್ನೆಲ್ಲ ಖರ್ಚು ಮಾಡ್ತಾ ಇದ್ಲು. ಇವಳು ಮಾಡಿದ ತಪ್ಪಿಗೆ ತನ್ನ ಹೆತ್ತವರು ನರಕ ಪಡಬೇಕಾಗತ್ತೆ ಅನ್ನೋದು ಕೂಡ ಈಕೆಗೆ ಗೊತ್ತಾಗಲೇ ಇಲ್ಲ. ಪ್ರಾಯಶ್ಚಿತವಿಲ್ಲದೆ ಮೋಜಿನ ಜೀವನ ನಡೆಸ್ತಾ ಇದ್ದವಳ ಖುಷಿಗೆ ಬ್ರೇಕ್ ಬೀಳೋ ಸಮಯ ಹತ್ತಿರವಾಗ್ತಿತ್ತು. ಹರ್ಷಿಣಿ ಮಾಡಿದ ಅಪರಾಧಕ್ಕೆ ಆಕೆಯ ಕುಟುಂಬ ಸಾವಿಗೆ ಹತ್ತಿರವಾಗುವುದಕ್ಕೆ ಕಾರಣವಾಗಿತ್ತು. ಅವಮಾನದಿಂದ ನೊಂದ ಕುಟುಂಬ ಸಾವಿನ ಹಾದಿ ಹಿಡಿಯೋಕೆ ನಿರ್ಧರಿಸಿತು.